ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ವೇಳೆ ಕಲ್ಲು ಚಪ್ಲಿ ಎಸೆತ. ಸಾಗುತ್ತಿದ್ದ ಮೆರವಣಿಗೆಯ ಮೇಲೆ ಮಸೀದಿ ಮೇಲಿಂದ ಬಿದ್ದ ಕಲ್ಲುಗಳು. ಕಲ್ಲು ಒಗಿತಾರಂದ್ರೆ ಯಾವ ಧರ್ಮದವರು ಹೋಗದಾರ ಅನ್ನೋದು ವಿಚಾರ ಮಾಡ್ಬೇಕು. ಒಬ್ಬ ಜಿಲ್ಲೆ SP ಮೇಲೆ ಕಲ್ಲು ಹೋಗದಾರಂದ್ರೆ ನೀವು ಯಾವ ರೀತಿ ಆಕ್ಷನ್ ತಗೋಬೇಕು ನಿಮ್ಮ ಇಲಾಖೆಗೆ ಬಿಟ್ಟಿದ್ದದು. ಯಾರು ದೇವರು ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ಸಂಜೆ ಹೊತ್ತು ಶಾಂತಯುತವಾಗಿ ಸಾಗುತ್ತಿದ್ದ ಶಿವಾಜಿ ಮೆರವಣಿಗೆ ರಾತ್ರಿಯ ವೇಳೆಗೆ ಅಕ್ಷರಶಃ ರಣರಂಗವಾಗಿ ಹೋಯಿತು. ಪೊಲೀಸರ ಮೇಲೆ ಕಲ್ಲು ಚಪ್ಪಲಿಗಳು ಬಿದ್ದಿದ್ರೆ ಸ್ವತಃ SP ಅವರ ತಲೆಗೂ ಕಲ್ಲು ಬಿದ್ದಿತ್ತು. ತರಕಾರಿ ಮಾರ್ಕೆಟ್ನಲ್ಲಿದ್ದ 4 ತಳ್ಳೋ ಗಾಡಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಇದರಿಂದ ತರಕಾರಿ ಗಾಡಿಯಲ್ಲಿದ್ದ ತರಕಾರಿ ಸಮೇತ ಎಲ್ಲವೂ ಸುಟ್ಟು ಕರಕಲಾದ್ವು. ಶಿವ ಜಯಂತಿ ಅಂದ್ರೆ ಅತ್ಯಂತ ಖುಷಿಯಿಂದ DJ ಹಾಕೊಂಡು ಮೆರವಣಿಗೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಶಾಂತವಾಗಿ ಸಾಗಬೇಕಾಗಿದ್ದ ಮೆರವಣಿಗೆಯಲ್ಲಿ ಕೆಲ ಅನ್ಯ ಕೋಮಿನ ಕಿಡಿಗೇಡಿಗಳು ಅಶಾಂತಿಯನ್ನ ಸೃಷ್ಟಿಸೇ ಬಿಟ್ರು. ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ಬಾಗಲಕೋಟೆಯಲ್ಲಿ ಸಂಜೆ 5 ಗಂಟೆಗೆ ಕೊತ್ತಲೇಶ್ವರ ದೇವಸ್ಥಾನದಿಂದ ಆರಂಭವಾಗಿತ್ತು. ಬಸವೇಶ್ವರ ವೃತ್ತದ ಮಾರ್ಗವಾಗಿ ಪಂಕಾ ಮಸೀದಿ ಬಳಿ ಮೆರವಣಿಗೆ ಆಗಮಿಸುತ್ತಿದ್ದಂತೆ ಕಿಲ್ಲಾ ಓಣಿ ಬಳಿ ಕಲ್ಲು ಹಾಗೂ ಚಪ್ಪಲಿಗಳು ಮೆರವಣಿಗೆ ಮೇಲೆ ಬಿದ್ದವು. ಆ ಕ್ಷಣಕ್ಕೆ ಈ ಕಲ್ಲುಗಳು ಎಲ್ಲಿಂದ ಬಿದ್ದುವು, ಯಾರು ಹೋಗಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಇವತ್ತು ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ, ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಆದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ತಡರಾತ್ರಿ ಎಲ್ಲ ರೀತಿಯ CCTV ದೃಶ್ಯಗಳನ್ನ ಪರಿಶೀಲಿಸಿ ಬೆಳಿಗ್ಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ತಂಜೀರ್ ಎಂಬ ವ್ಯಕ್ತಿಯಿಂದ ಕಲ್ಲು ತೂರಾಟ ನಡೆದಿದೆ ಎನ್ನಲಾಗ್ತಾ ಇದೆ. DJ ಹಾಡಿಗೆ ಹಿಂದೂ ಯುವಕರು ಕುಣಿಯುತ್ತಿದ್ರು. ಈ ವೇಳೆ ಮಸೀದಿಯಲ್ಲಿದ್ದ ಶೂ ರ್ಯಾಕ್ ನಿಂದ ಕಲ್ಲನ್ನ ತಂಜೀರ್ ಎಸ್ತಿದ್ದ ಎನ್ನುವ ಆರೋಪ ಕೇಳ್ಬರ್ತಿದೆ. ಪೊಲೀಸ್ ಇಲಾಖೆ ಜಿಲ್ಲೆಯ ಒಬ್ಬ ವರಿಷ್ಠ ಅಧಿಕಾರಿ ಮೇಲೆ ಇವರು ಕಲ್ಲು ಒಗಿತಾರಂದ್ರೆ ಯಾವ ಧರ್ಮದವರು ಹೋಗದಾರ ಅನ್ನೋದು ವಿಚಾರ ಮಾಡ್ಬೇಕು. ಶಿವಾಜಿ ಮೇಲೆ, ಕಾರ್ಯಕರ್ತರ ಮೇಲೆ ಯಾರು ಹೋಗುದಿಲ್ಲ. SP ಸಾಹೇಬರ ಮೇಲೆ ಕಲ್ಲು ಹೋಗಿದ್ದಾರೆ. ಜಿಲ್ಲೆಯ ಒಬ್ಬ ಮುಖ್ಯಸ್ಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲು ಹೋಗಿದ್ದಾರಂದ್ರೆ ಇವರು ನಾಳೆ ನಮ್ಮ ಹುಡುಗರು ಕಾರ್ಯಕರ್ತರು ಅಡ್ಡಾಡ್ತಾರ, ಅದಕ್ಕೆ ಪೊಲೀಸ್ ಇಲಾಖೆ ಹೊಣೆನ. ಕಲ್ಲು ತೂರಾಟದ ಹಿನ್ನೆಲೆ 8 ಜನರ ಬಂಧನ. ಮಸೀದಿಯಲ್ಲಿ ಸೇರಿದ್ರ 100 ಯುವಕರು. ಕಲ್ಲು ತೂರಾಟದ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬಾಗಲಕೋಟೆ, ನವನಗರ್, ವಿದ್ಯಾಗಿರಿ ಸೇರಿದಂತೆ 3 ಕಡೆಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಫೆಬ್ರವರಿ 19ರ ರಾತ್ರಿ ಮೆರವಣಿಗೆ ನಡೆಯಬೇಕಾದ್ರೆ ಮಸೀದಿಯಲ್ಲಿ 100 ಯುವಕರ ಗುಂಪು ಸೇರಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಡ್ರೋನ್ ಕ್ಯಾಮೆರಾದ ವಿಡಿಯೋದಲ್ಲಿ ಮಸೀದಿ ಬಳಿ ಗುಂಪು ಗುಂಪಾಗಿ ಸೇರಿದ್ದ ವಿಡಿಯೋ ಲಭ್ಯವಾಗಿದೆ. ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಪೊಲೀಸರ ಮೇಲೆ ಹಲ್ಲೆ ಮಾಡಂಗಿಲ್ಲ. ಇವತ್ತು ಒಬ್ಬ ಜಿಲ್ಲೆ SP ಮೇಲೆ ಕಲ್ಲು ಹೋಗದಾರಂದ್ರೆ ನೀವು ಯಾವ ರೀತಿ ಆಕ್ಷನ್ ತಗೋಬೇಕು ನಿಮ್ಮ ಇಲಾಖೆಗೆ ಬಿಟ್ಟಿದ್ದದು. ನಮ್ಮ ಮೇಲೆ, ನಮ್ಮ ಕಾರ್ಯಕರ್ತರು ಒಂದು ಮೇಲೆ ಕೈ ಮಾಡಿದ್ರೆ ಇವತ್ತು ನಾವು ಶಟ್ ಹೊಡೆದು ನಾವೀಗ ನಿಮ್ಮ ಒಬ್ಬ SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ. SP ಸಾಹೇಬರು ನಮ್ಮ ಭದ್ರ ಬುನಾದಿ. ಅಂತವ್ರ ಮೇಲೆ ಕಲ್ಲು ಹೋಗಿಸಿರಿ, ನೀವು ಅವ್ರನ್ನ ಅರ್ಥಕ್ಷಣವಾಗಿ ಬಂಧನ ಮಾಡಿಸ್ಬೇಕು. ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಯುವಕರು ಮಸೀದಿ ಬಳಿ ನಮಾಜ್ಗೆ ಬಂದಿದ್ರಂತೆ. DJ ಹಾಡಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದ ಹಿಂದೂ ಕಾರ್ಯಕರ್ತರು ಮತ್ತು ಯುವಕರ ಮಧ್ಯೆ ಮಾತಿನ ಚಕಮಕಿ, ತಳ್ಳಾಟ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ನಂತರ ಮಸೀದಿ ಭಾಗದಿಂದ ಚಪ್ಪಲಿ ಹಾಗೂ ಕಲ್ಲುಗಳು ಬಂದು ಮೆರವಣಿಗೆಯಲ್ಲಿ ಎಸೆಯಲಾಗಿತ್ತು.
ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿದ್ದೇನು? ಕಲ್ಲು ತೂರಾಟ ವೇಳೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸ್ಥಳದಲ್ಲೇ ಇದ್ರು. ಅವರ ಮೇಲೂ ಕಲ್ಲುಗಳು ಬಿದ್ದಿವೆ ಎಂದು ವರದಿಯಾಗಿವೆ. ಘಟನೆ ಬಗ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆ ಸ್ವಲ್ಪ ದೂರ ಇತ್ತು, ಆಗ 2 ಕಲ್ಲು ಬಂದವು. ಯಾವ ಕಡೆಯಿಂದ ಬಂತು ಅಂತ ಚೆಕ್ ಮಾಡಿದ್ದೇವೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಕಲ್ಲು ತೂರಾಟ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದ್ದು, ವಿಡಿಯೋ ಚೆಕ್ ಮಾಡಿ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಎಸ್ಪಿ ತಿಳಿಸಿದ್ದಾರೆ. ಯಾರು ದೇವರು ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ಬರು ಪೊಲೀಸ್ ಮೇಲೆ, ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು. ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ಇಬ್ರು ಪೊಲೀಸರು ಸೇರಿ ಎಸ್ಪಿ ಮೇಲೆ ಕಲ್ಲು ಬಿದ್ದಿವೆ. ಯಾರಿಗೂ ಮೇಜರ್ ಇಂಜುರಿ ಆಗಿಲ್ಲಂತೆ. ಚಪ್ಪಲಿ ಎಸೆದಿರುವ ಬಗ್ಗೆಯೂ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಘಟನೆಯ ನಂತರವೂ ಪೊಲೀಸರು ಶಾಂತ ರೀತಿ ಶಿವಾಜಿ ಮೆರವಣಿಗೆ ಮುಗಿಸಲು ಯಶಸ್ವಿಯಾದ್ರು. ಹಿಂದೂ ಕಾರ್ಯಕರ್ತರು ಕೂಡ ಸಂಯಮ ಕಳೆದುಕೊಳ್ಳದೆ ಪೊಲೀಸರಿಗೆ ಸಹಕಾರ ನೀಡಿದ್ದಾರೆ. ಆದರೆ ರಾತ್ರಿ 9:30 ಸುಮಾರಿಗೆ ಮಸೀದಿಯಲ್ಲಿ ನಮಾಜೇನೋ ಮುಗ್ದಿತ್ತು. ಆದ್ರೂ ಅಲ್ಲಿ ಸಾಕಷ್ಟು ಯುವಕರು ಸೇರಿದ್ದೇಕೆ ಹಾಗೂ ಮಸೀದಿಯಲ್ಲಿ ಕಲ್ಲನ್ನ ಯಾವ ಕಾರಣಕ್ಕೆ ಇಟ್ಕೊಂಡಿದ್ದಾರೆ ಎಂಬ ತನಿಖೆ ಆಗಬೇಕಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇದ್ಯಾವುದೋ ಪೂರ್ವ ನಿಯೋಜಿತ ಆಗಿರ್ಲಿಲ್ವಂತೆ. ಈ ರೀತಿ ಓರ್ವ ವ್ಯಕ್ತಿಯಿಂದ ಮಾತ್ರ ನಡೆದಿರುವ ಘಟನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನಷ್ಟು ನಿಖರ ಮಾಹಿತಿ ಬರಬೇಕಾದ್ರೆ ಪೊಲೀಸರು ಸಂಪೂರ್ಣ ತನಿಖೆ ಮುಗಿದಾದ್ಮೇಲೆ ಎಲ್ಲವೂ ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಕ್ಕೆ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.